ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ವೈಟ್ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಗೀ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಗೀ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನೊಂದು 6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು 3 ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗಾಗಿ ಇದಕ್ಕೆ ನಾನೊಂದು 4 ಪಲಾವ್ ಎಲೆ ಹಾಕಿದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡ್ಮೇಲೆ ಒಂದು ದೊಡ್ಡ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 4 ಚಿಕ್ಕ ಏಲಕ್ಕಿ ಹಾಕ್ಕೊಂಡಿದ್ದೀನಿ, 1 ಇಂಚಿನ ಒಂದು ಸ್ವಲ್ಪ ಕಲ್ಲು ಹೂವು ಹಾಕ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಶಾಜೀರಾ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿದ್ದೀನಿ. ಸೋಂಪು ಕಾಳನ್ನು ಹಾಕಿದ್ಮೇಲೆ 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿ ಹಾಕಿದ್ದಾದಮೇಲೆ ಸ್ಟಾರ್ ಹೂವು ಒಂದು ಹಾಕಿದ್ದೀನಿ. ಸ್ಟಾರ್ ಹೂವು ಒಂದು ಹಾಕಿದ್ದಾದಮೇಲೆ ಮರಾಠಿ ಮೊಗ್ಗು ಎರಡು ಮರಾಠಿ ಮೊಗ್ಗು ಹಾಕಿದೆ. ಮರಾಠಿ ಮೊಗ್ಗು ಹಾಕಿದ್ಮೇಲೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕಿದೆ. ಎಲ್ಲ ಹಾಕಿದ್ಮೇಲೆ ಇವಾಗ ನೋಡಿ 2 ಮರಾಠಿ ಮೊಗ್ಗು ಕೂಡ ಹಾಕಿದ್ದೀನಿ. ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ದೊಡ್ಡದಾಗಿ ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಚಾಪ್ ಮಾಡಿರೋದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಮೊದಲು ದೊಡ್ಡ ಈರುಳ್ಳಿ 2 ಹಾಕ್ಕೊಳ್ತೀನಿ. ಮತ್ತು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗಬೇಕು, ತುಂಬ ನಾವು ಕಲರಾಗಿ ಚೇಂಜ್ ಮಾಡಬಾರ್ದು. ವೈಟಾಗಿರಬೇಕಲ್ಲ ಗೀ ರೈಸು, ಹಂಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಹಸಿಯಾಗಿರುವಾಗಲೇ ನಾವು ತಿರುಗಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗಿದ್ದರೆ ಸಾಕು. ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಂಡಾಗಿದೆ ನೋಡಿ. ಇವಾಗ ನಾವು ಅರ್ಧ ಹಿಡಿ ಪುದೀನ ಹಾಕ್ಕೊಳ್ಳೋಣ. ಪುದೀನ ಅರ್ಧ ಹಿಡಿ, ಕೊತ್ತಂಬರಿ ಅರ್ಧ ಹಿಡಿ ಹಾಕ್ತಾಯಿದ್ದೀನಿ. ಅರ್ಧ ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಹಾಕಿ ನಾವು ಲಾಸ್ಟಲ್ಲಿ ಅನ್ನ ನಾವು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಕೂಡ ನಾವು ಮಿಕ್ಕಿರೋ ಪುದೀನನ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೀನಿ. 1 ಹಿಡಿ ಪುದೀನಲ್ಲಿ ನಾನು 3/4 ಭಾಗ ಹಾಕಿದ್ದೀನಿ. ಪುದೀನ 1 ಹಿಡಿ ಕೊತ್ತಂಬರಿಯಲ್ಲಿ 3/4 ಭಾಗ ಹಾಕಿದ್ದೀನಿ, 1/4 ಭಾಗ ಎತ್ತಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ ಚೆನ್ನಾಗಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದಾದಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ. ಇವಾಗ ಹಸಿ ಬಟಾಣಿ ಅರ್ಧ ಕಪ್ಪು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದು ಫುಲ್ಲು ಫ್ರೈ ಆಗೋವರೆಗೂ ಇಟ್ಕೋಬಾರ್ದು. ಇವಾಗ ನೋಡಿ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿನ ನಾನು ನೆನೆಸಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ನೀರು ಕುದಿಯೋವರೆಗೂ ಬಿಡೋಣ. ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ನೀರು ಕುದಿಯೋಕ್ಕೆ ಬಿಡೋಣ. ತುಂಬ ಹೊತ್ತು ಕುದಿಸ್ಬಾರ್ದು. ಕುದಿ ಬಂದಾಗ ನಾವು ಅಕ್ಕಿ ಹಾಕ್ಕೋಬೇಕು. ಯಾಕಂದರೆ ಹಾಲು ಹಾಕಿದ್ದೀವಲ್ಲ, ಹಾಲು ತಿರಿ ಆಗಬಾರ್ದು. ಹಾಗಾಗಿ ನೋಡಿ ಕುದಿ ಬಂದಿದೆ. ಕುದಿ ಬಂದಮೇಲೆ ಇವಾಗ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ಕೋಬೇಕಾಗುತ್ತೆ. ನಾನು ಇದಕ್ಕೆ 2 ಗ್ಲಾಸು ಸೋನಾ ಮಸೂರಿ ಹಾಕಿದ್ದೀನಿ. 1 ಗ್ಲಾಸು ಬಾಸುಮತಿ ಅಕ್ಕಿ ಹಾಕಿದ್ದೀನಿ. ಬಾಸುಮತಿ ಅಕ್ಕಿ ಹಾಕಿದ್ದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಿದ್ದೀರಾ, ಯಾರೂ ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಹಾಗೆ ಉಳಿದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ದಯವಿಟ್ಟು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ ಅಕ್ಕಿ ಹಾಕಿದೆ. ಇವಾಗ ನಾವು ಅರ್ಧ ಭಾಗ ಬೇಯೋವರೆಗೂ ನಾವು ಮುಚ್ಚಿಡೋಣ. ಒಂದು 15 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟಾದ್ಮೇಲೆ ಇವಾಗ ನೋಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಹೆಂಚಿಡೋಣ. ಇದು ಯಾಕೆ ಅಂದರೆ ಗ್ಯಾಸ್ ಸ್ಟವಲ್ಲಿ ನಮಗೆ ಒಂದೇ ಕಡೆ ಉರಿ ಬರುತ್ತೆ ಸೆಂಟ್ರಲ್ಲಿ, ಮತ್ತು ಸೈಡಲ್ಲೆಲ್ಲ ಅಕ್ಕಿ ಬೆಂದಿರಲ್ಲ. ಹಂಗಾಗಿ ನಾವು ಹೆಂಚಿಟ್ಟಾಗ ಇದು ಕ್ಲೀನಾಗಿ ಪೂರ್ತಿ ನಮಗೆ ಬೇಯುತ್ತೆ. ಹಾಗಾಗಿ ನೋಡಿ ಇವಾಗ ಒಂದು ಭಾರ ಇಟ್ಟರೆ ನಮಗೆ ಸರಿ ಹೋಗುತ್ತೆ. ಇವಾಗ ನೋಡಿ 3/4 ಭಾಗ ಬೆಂದಿದೆ. ಮಧ್ಯೆ ನಾವು ಒಂದು ಸರಿ ತಿರುಗಿಸ್ಕೋಬೇಕಾಗುತ್ತೆ.
ತುಂಬ ನಾವು ಬಾಸುಮತಿ ಅಕ್ಕಿ ಉದ್ದುದ್ದ ಇರುತ್ತಲ್ವ, ತುಂಬ ತಿರ್ಗಿಸ್ಕೊಂಡ್ರೆ ಅನ್ನ ಹೊಡೆದೋಗ್ಬಿಡೋದು, ಅನ್ನ ಪೀಸಾಗಿ ಮುದ್ದೆ ಆಗಿಬಿಡುತ್ತೆ. ಹಂಗಾಗಿ ತುಂಬ ತಿರ್ಗಿಸ್ಬಾರ್ದು, ಲೇಸಾಗಿ ತಿರ್ಗಿಸ್ಕೊಂಡು ನೋಡಿ. ಇವಾಗ ನಾನು ಮುಗುಳಿಸಿದ ಕೊತ್ತಂಬರಿ ಇತ್ತಲ್ಲ, ಪುದೀನ ಕೊತ್ತಂಬರಿ, ಅದನ್ನು ಹಾಕ್ಕೊಳ್ತೀನಿ ಇವಾಗ ನಾನು. ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ. ತಿರ್ಗಿಸ್ಕೊಂಡಿದ್ದಾದಮೇಲೆ ಇವಾಗ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ನೋಡಿ ಕೊತ್ತಂಬರಿ ಪುದೀನ ಎರಡನ್ನೂ ಹಾಕ್ಕೊಂಬಿಡ್ತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಬಿಟ್ಟು ನೋಡಿ ಕಾಣ್ತಿದೆ ಅಲ್ವಾ, ಮಿಕ್ಕಿದ್ದು ಅರ್ಧ ಕಾಲು ಇಡೀ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಗೀ ರೈಸ್ ಅಲ್ವಾ, ಮೊದಲೇ ತುಪ್ಪ ಹಾಕ್ಬಿಟ್ರೆ ನಮಗೆ ತುಪ್ಪ ಸ್ಮೆಲ್ ಬರೋದಿಲ್ಲ. ಹಾಗಾಗಿ ಇವಾಗ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ತಿರುಗಿಸಿ ನಾವು ಅನ್ನನ ದಮ್ಗಿಟ್ಬಿಟ್ರೆ, ಮತ್ತೆ ನಾವು ಅದೇ ಥರ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾವು ವೆಯ್ಟ್ ಇಟ್ಬಿಟ್ರೆ ಮೇಲೆ ನಮಗೆ ಫುಲ್ಲು ಅನ್ನ ನೀಟಾಗಿ ಇದಾಗಿಬಿಡುತ್ತೆ. ಇವಾಗ ನಾವು ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಇವಾಗ ಕರೆಕ್ಟಾಗಿ ಅನ್ನ ಬೆಂದಿದೆ, ದಮ್ ಆದರೆ ಕರೆಕ್ಟಾಗಿ ಬಿಡುತ್ತೆ ನಮಗೆ. ನೋಡಿ ಇವಾಗ ಮುಚ್ಚಿದೆ, ಮತ್ತೆ ವೆಯ್ಟ್ ಇಟ್ಟಿದ್ದೀನಿ. ನಿಮ್ಗೆ ಇದಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟರು ಆಗಿಬಿಡುತ್ತೆ. ಇವಾಗ ನೋಡಿ ಒಂದು 5 ನಿಮಿಷ ಆಗಿದೆ, ದಮ್ ಆಗಿದೆ. ನೋಡಿ ರೈಸ್ ಯಾವ ಥರ ಆಗಿದೆ ಅಂಥೇಳಿ ನೋಡಿ, ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬೆಳ್ಳಗೆ ಗೀ ರೈಸು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೀ ರೈಸ್ ನೋಡಿ, ಗೀ ರೈಸ್ ಜೊತೆಗೆ ನಮಗೆ ಚಿಕನ್ ಗ್ರೇವಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಟನ್ ಗ್ರೇವಿ ಮತ್ತು ಮೊಟ್ಟೆ ಸಾರು ಮತ್ತು ವೆಜ್ ಕುರ್ಮಾ ಅದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲ ಯಾವುದೂ ಇಲ್ಲಾಂದರೆ ಮೊಸರು ಬಜ್ಜಿ ಕೂಡ ಹಾಕ್ಕೋಬೋದಾಗುತ್ತೆ. ನಾನು ಇನ್ನೊಂದು 2 ನಿಮಿಷ ಇಡ್ತಾ ಇದ್ದೀನಿ. ಸ್ವಲ್ಪ ದಮ್ ಆಗಬೇಕು, ಒಂಚೂರು ನಮ್ಗೆ ಮೆತ್ತಗಾಗಬೇಕು, ಹಂಗಾಗಿ ಇಲ್ಲಾಂದರೆ ಅಷ್ಟಕ್ಕೆ ಸರಿಯಾಗಿಬಿಡುತ್ತೆ. ನೋಡಿ ಪೂರ್ತಿ ರೈಸ್ ಆಯಿತು. ನೋಡಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಮಗೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡಬೇಡಿ ದಯವಿಟ್ಟು. ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ದಯವಿಟ್ಟು. ಇಲ್ಲಿ ಶಬ್ದ ಇದೆ ಅಕ್ಕಪಕ್ಕ, ಎಲ್ಲ ಮಕ್ಕಳಿಗೆ ರಜೆ ಇರೋದ್ರಿಂದ ಯಾವ ಟೈಮಲ್ಲಿ ವಿಡಿಯೋ ನಾವು ವಾಯ್ಸ್ ಕೊಟ್ರೂ ಸೌಂಡ್ ಇದ್ದೇ ಇರುತ್ತೆ, ದಯವಿಟ್ಟು ಕ್ಷಮಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.